ಆತ್ಮೀಯ ಪೋಷಕರೇ, ಜೆಡ್4 ಲೆವೆಲ್ಗೆ ಸುಸ್ವಾಗತ. ನನ್ನ ಹೆಸರು ಮಮತಾ, ನಜರಾ ಶಾಲೆ ಅಬಾಕಸ್ ಶಿಕ್ಷಕಿ. ಇಂದು ನಾವು ಜೆಡ್4 ಹಂತದ ಪರಿಕಲ್ಪನೆಯನ್ನು ಕಲಿಯೋಣ. ಉತ್ತಮ ತಿಳುವಳಿಕೆಯಿಂದ ಅಬಾಕಸ್ ಅನ್ನು ಒಟ್ಟಿಗೆ ಅನ್ವೇಷಿಸೋಣ. ದಯಮಾಡಿ ಪುಟ ಸಂಖ್ಯೆ 2 ತೆಗೆಯಿರಿ. ಲೆಸನ್ 1, ರಿವಿಷನ್ ಆಫ್ ಜೆಡ್3. ಈ ಹಂತದಲ್ಲಿ ಮುಖ್ಯವಾದದ್ದು ಗುಣಾಕಾರ. ಆದುದರಿಂದ ಕೆಲವು ಗುಣಾಕಾರ ಲೆಕ್ಕಗಳನ್ನು ಮಾಡಿ ತೋರಿಸುತ್ತೇನೆ. ವಿತ್ ಅಬಾಕಸ್ ಫಸ್ಟ್ ರೋ ಫಸ್ಟ್ ಸಮ್ 14 ಟೈಮ್ಸ್ 2. ಅಬಾಕಸಲ್ಲಿ ಗುಣಾಕಾರದ 3 ಹಂತಗಳಿವೆ. ಒಂದನೇದು ಪೊಸಿಷನ್, ಎರಡನೇದು ಪ್ಲೇಸ್ಮೆಂಟು, ಮೂರನೇದು ಪ್ರೋಸೆಸ್. ಪೊಸಿಷನ್ ಫೈಂಡಿಂಗ್ RPV ರಿಲೇಟಿವ್ ಪ್ಲೇಸ್ ವ್ಯಾಲ್ಯೂ. 14 ಟೈಮ್ಸ್ 2. 1's ಪ್ಲೇಸ್ ಮತ್ತು 10's ಪ್ಲೇಸ್. 2 ಡಿಜಿಟ್ ಇರುವುದರಿಂದ 2p ಪ್ಲಸ್ 1 ಡಿಜಿಟ್ ಇದೆ, ಹಾಗಾಗಿ 1p. 2p ಪ್ಲಸ್ 1p ಇಸ್ ಈಕ್ವಲ್ ಟು 3p. 2 ಇಂಟು 1 ಫಸ್ಟ್ ಸ್ಟೆಪ್, 2 ಇಂಟು 4 ಸೆಕೆಂಡ್ ಸ್ಟೆಪ್. ಸಾಮಾನ್ಯವಾಗಿ ನಾವು 2 1 2 ಎಂದು ಹೇಳುತ್ತೇವೆ, ಹಾಗಾಗಿ ಅಬಾಕಸಲ್ಲಿ 2 1 0 2, 2 4 0 8. 1 ಡಿಜಿಟ್ ಇದ್ದರೆ ನಾವು 0 ಸೇರಿಸಿಕೊಳ್ಳಬೇಕು. ಝೂಮ್ 14 ಟೈಮ್ಸ್ 2. ದಿಸ್ ಕ್ವಶನ್ ಪಾರ್ಟು, ದಿಸ್ ಆನ್ಸರ್ ಪಾರ್ಟು. 1's ಪ್ಲೇಸು 1 ಪೊಸಿಷನು, 10ನೇ ಪ್ಲೇಸು 2ನೇ ಪೊಸಿಷನು, 100ರ ಪ್ಲೇಸು 3rd ಪೊಸಿಷನ್. ಇಲ್ಲಿ ನಾವು 3rd ಪೊಸಿಷನಲ್ಲಿ ಬೆರಳನ್ನು ಇಟ್ಟುಕೊಳ್ಳಬೇಕು. 2 1 0 2, 2 4 0 8. ಉತ್ತರ 0 2 8. ಉತ್ತರ 0 2 8 ಎಂದು ಬರೆದುಕೊಳ್ಳಬೇಕು ಮತ್ತು 3p ಎಂದು ಬರೆಯಬೇಕು. ಸೆಕೆಂಡ್ ರೋ ಫಸ್ಟ್ ಸಮ್ 31 ಟೈಮ್ಸ್ 2. ಇಲ್ಲಿ ನಾವು 1's ಪ್ಲೇಸ್ ಮತ್ತು 10's ಪ್ಲೇಸು. ಇಲ್ಲಿ 2 ಸಂಖ್ಯೆಗಳಿದೆ, ಹಾಗಾಗಿ 2p. ಇಲ್ಲಿ 1 ಸಂಖ್ಯೆ ಇದೆ, ಹಾಗಾಗಿ 1p ಈಸ್ ಈಕ್ವಲ್ ಟು 3p. ಸರಳವಾಗಿ ನಾವು ಹೇಳಬೇಕೆಂದರೆ 1 2 3, ಹಾಗಾಗಿ ಇಲ್ಲಿ 3 ಸಂಖ್ಯೆಗಳು ಇದೆ, ಹಾಗಾಗಿ ನಾವು 3p ಎಂದು ಬರೆದುಕೊಳ್ಳಬೇಕು. 31 ಟೈಮ್ಸ್ 2. ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, 3rd ಪೊಸಿಷನ್. ನಾವು 3rd ಪೊಸಿಷನ್ನಲ್ಲಿ ಬೆರಳನ್ನು ಇಟ್ಟುಕೊಳ್ಳಬೇಕು. 2 3 0 6. ಫಸ್ಟ್ ಸ್ಟೆಪ್ ಓವರು. ಸೆಕೆಂಡ್ ಸ್ಟೆಪ್ಪು ನಾವು ಬೆರಳನ್ನು ಹಿಡಿದುಕೊಳ್ಳಬೇಕು. 2 1 0 2. ಉತ್ತರ 0 6 2. ಉತ್ತರ 0 6 2 ಎಂದು ಬರೆದುಕೊಳ್ಳಬೇಕು ಮತ್ತು 3p ಎಂದು ಬರೆದುಕೊಳ್ಳಬೇಕು. ಝೂಮ್ 75 ಟೈಮ್ಸ್ 2. 75 ಟೈಮ್ಸ್ 2. ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, 3rd ಪೊಸಿಷನ್. 3rd ಪೊಸಿಷನ್ ಇಲ್ಲಿ ಬೆರಳನ್ನು ಹಿಡಿದುಕೊಳ್ಳಬೇಕು. 2 14. 14 ಫಸ್ಟ್ ಸ್ಟೆಪ್ ಓವರು. ಸೆಕೆಂಡ್ ಸ್ಟೆಪ್ಪು ಇಲ್ಲಿ ಬೆರಳನ್ನು ಇಟ್ಟುಕೊಳ್ಳಬೇಕು. 2 5 10. ಇಲ್ಲಿ ಯಾವುದೇ ಬೀಡು ಇಲ್ಲ, ಹಾಗಾಗಿ ಫ್ರೆಂಡ್ ಆಫ್ 10 is 40. ಸೆಂಡ್ 40 ಕಾಲ್ 50. ಹಾಗಾಗಿ ಇಲ್ಲಿ ಎಡಿಷನ್ ಸ್ಟೇಟ್ಮೆಂಟು, ಸೆಂಡ್ ದ ಫ್ರೆಂಡ್ ಕಾಲ್ ದ ಕಾಮನ್ ಫ್ರೆಂಡ್. ಫ್ರೆಂಡ್ ಆಫ್ 10 is 40. ಸೆಂಡ್ 40 ಕಾಲ್ 50. ಹಾಗಾಗಿ 1 5 0 ಅಂದರೆ 150. ಉತ್ತರ 150 ಬರೆದುಕೊಳ್ಳಬೇಕು. 3p ಬರೆದುಕೊಳ್ಳಬೇಕು, ಹಾಗಾಗಿ ಸ್ಮಾಲ್ ಫ್ರೆಂಡು SF ಎಂದು ಬರೆದುಕೊಳ್ಳಬೇಕು. ಹೀಗೆ ಎಲ್ಲ ಗುಣಾಕಾರ ಲೆಕ್ಕಗಳನ್ನು ಮಾಡಬೇಕು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಧನ್ಯವಾದಗಳು.